ರೋಟರಿ ಕ್ಲಬ್ ಹುಬ್ಬಳ್ಳಿ ಉತ್ತರ, ಕೆಎಲ್ಇ ತಾಂತ್ರಿಕ ವಿಶ್ವವಿದ್ಯಾಲಯ ಹುಬ್ಬಳ್ಳಿ ಮತ್ತು ಧಾರವಾಡ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಸಹಯೋಗದಲ್ಲಿ ಜೂನ್ 22 ಮತ್ತು 23ರಂದು ಬಿವಿಬಿ ಕ್ಯಾಂಪಸ್ನ ಪ್ರಭಾಕರ್ ಕೋರೆ ಒಳಾಂಗಣ ಕ್ರೀಡಾಂಗಣದಲ್ಲಿ ಅಖಿಲ ಭಾರತ ಮುಕ್ತ ಫೈಡ್ ರೇಟಿಂಗ್ ರ್ಯಾಪಿಡ್ ಚೆಸ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಎಂದು ರೋಟರಿ ಕ್ಲಬ್ ಹುಬ್ಬಳ್ಳಿ ಉತ್ತರದ ಅಧ್ಯಕ್ಷರಾದ ನಾಗರಾಜ ಶೆಟ್ಟಿ ತಿಳಿಸಿದರು. ಹುಬ್ಬಳ್ಳಿಯ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಒಟ್ಟು 2 ಲಕ್ಷ ನಗದು ಬಹುಮಾನ ಹಾಗೂ 75 ಟ್ರೋಫಿಗಳೊಂದಿಗೆ ಅಖಿಲ ಭಾರತ ಚೆಸ್ ಫೆಡರೇಷನ್ ಮತ್ತು ಫೈಡ್ ವತಿಯಿಂದ ಗುರುತಿಸಲ್ಪಟ್ಟಿರುವ ಕರ್ನಾಟಕ ರಾಜ್ಯ ಚೆಸ್ ಅಸೋಸಿಯೇಷನ್ ಆಶ್ರಯದಲ್ಲಿ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿದೆ. ಮೊದಲ 30 ಸ್ಥಾನಗಳಿಗೆ ಮುಖ್ಯ ಬಹುಮಾನಗಳನ್ನು ನೀಡಲಾಗುವುದು ಮತ್ತು 1ನೇ ಸ್ಥಾನಕ್ಕೆ 35,000 ಹಾಗೂ ಉತ್ತಮ ಮಹಿಳಾ ಆಟಗಾರ್ತಿ, ಉತ್ತಮ ಧಾರವಾಡ ಜಿಲ್ಲೆಯ ಆಟಗಾರ ಹಾಗೂ ಹುಬ್ಬಳ್ಳಿಯ ಅತ್ಯುತ್ತಮ ಆಟಗಾರ್ತಿ ಪ್ರಶಸ್ತಿ ನೀಡಲಾಗುವುದು. ಇನ್ನು ಪಂದ್ಯಾವಳಿಗಳು ಚೆಸ್ ಫೈಡ್ ನಿಯಮಗಳ ಅನ್ವಯ ನಡೆಯಲಿದ್ದು 9 ಸುತ್ತುಗಳು ಆಡಲಾಗುತ್ತದೆ. ಪಂದ್ಯಾವಳಿಯ ನೋಂದಣಿ ಶುಲ್ಕ 1,000 ನಿಗದಿಗೊಳಿಸಲಾಗಿದೆ ಎಂದು ಅವರು ಈ ವೇಳೆ ತಿಳಿಸಿದರು. ರಿಜಿಸ್ಟ್ರೇಷನ್ ಫೀ ಅಂತೇಳಿ 1,000 ರೂಪಾಯಿನ ನಿಗದಿ ಮಾಡಲಾಗಿದೆ. 1,000 ರೂಪೀಸ್ ರಿಜಿಸ್ಟ್ರೇಷನ್ ಫೀ ಮತ್ತು ಆಡುವಂಥ ಆಟಗಾರರು AICF ಅಂದರೆ ಆಲ್ ಇಂಡಿಯಾ ಚೆಸ್ ಫೆಡರೇಷನ್ ಮತ್ತು ಕರ್ನಾಟಕ ಸ್ಟೇಟ್ ಚೆಸ್ ಅಸೋಸಿಯೇಷನ್ನ ಒಂದು ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ ಆ ಪ್ಲೇಯರ್ಸು. ಅನಂತರ ಗ್ರ್ಯಾಂಡ್ ಮಾಸ್ಟರ್, ವುಮೆನ್ ಗ್ರ್ಯಾಂಡ್ ಮಾಸ್ಟರ್ಸಿಗೆ, ಇಂಟರ್ನ್ಯಾಷನಲ್ ಮಾಸ್ಟರ್ಸಿಗೆ, ಅನಂತರ ವುಮೆನ್ ಇಂಟರ್ನ್ಯಾಷನಲ್ ಮಾಸ್ಟರ್ಸ್ಗೆ ರಿಜಿಸ್ಟ್ರೇಷನ್ ಫ್ರೀ ಆಗಿರುತ್ತೆ. ಮೊದಲನೇ ಬಹುಮಾನ ನಾನು ಹೇಳಿದಾಗೆ KLE ಟೆಕ್ ಟ್ರೋಫಿ ಮತ್ತು 35,000 ರೂಪಾಯಿ ಆಗಿರುತ್ತೆ. ಮೊದಲ 30 ಪ್ಲೇಸ್ಗಳಿಗೆ, ಮೊದಲ 30 ಸ್ಥಾನಗಳಿಗೆ ಕ್ಯಾಶ್ ಪ್ರೈಸ್ ಇರುತ್ತೆ. ಅದೇ ರೀತಿಯಾಗಿ ಅದರ ಜೊತೆ ಬೆಸ್ಟ್ ವುಮೆನ್ ಪ್ಲೇಯರ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಪ್ಲೇಸ್, ಬೆಸ್ಟ್ ವೆಟರನ್ ಪ್ಲೇಯರ್ 60 ವರ್ಷಕ್ಕಿಂತ ಜಾಸ್ತಿ ಆದವರಿಗೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಪ್ಲೇಸ್ ಕೊಡಲಾಗುತ್ತೆ. ಬೆಸ್ಟ್ ಅನ್ರೇಟೆಡ್ ಪ್ಲೇಯರ್ ಅಂದರೆ ಹೊಸದಾಗಿ ರೇಟಿಂಗ್ ಟೂರ್ನಮೆಂಟ್ ಆಡ್ತಾ ಇದ್ದವರು ಅದರಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಪ್ಲೇಸ್ ಬಂದವರು ಕೂಡ ಫಸ್ಟ್ ಆ್ಯಂಡ್ ಸೆಕೆಂಡ್ ಪ್ಲೇಸನ್ನು ಕೊಡಲಾಗುತ್ತೆ. ಅನಂತರ ಬೆಸ್ಟ್ ಧಾರವಾಡ ಡಿಸ್ಟ್ರಿಕ್ಟ್ ಪ್ಲೇಯರ್, ಬೆಸ್ಟ್ ಹುಬ್ಳಿ ಪ್ಲೇಯರ್ ಅನ್ನು ಕೂಡ ಫಸ್ಟ್ ಆ್ಯಂಡ್ ಸೆಕೆಂಡ್ ಪ್ಲೇಸನ್ನು ಕೊಡಲಾಗುತ್ತೆ. ಅದೇ ರೀತಿಯಾಗಿ ಪ್ರೈಸ್ ಫಾರ್ ಸಪರೇಟ್ಲಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ಗೆ, ಹುಡುಗರಿಗೆ ಮತ್ತು ಹುಡುಗಿಯರಿಗಾಗಿ ಮೊದಲ 5 ಪ್ಲೇಸ್ಗಳಲ್ಲಿ ಕೊಡಲಾಗುತ್ತೆ. ಅದು ಅಂಡರ್ 8 ಬಾಯ್ಸ್ 8 ವಯಸ್ಸಿನ ಒಳಗಿನವರಿಗೆ, 10 ವಯಸ್ಸಿನ ಒಳಗಿನವರಿಗೆ, 12 ವಯಸ್ಸಿನ ಒಳಗಿನವರಿಗೆ ಮತ್ತು 16. ಸುದ್ದಿಗೋಷ್ಠಿಯಲ್ಲಿ ಸುರೇಶ್ ಚಿಂದಿ, ಡಾಕ್ಟರ್ ಅರವಿಂದ್ ಯರಿ, ಶ್ರೀನಿವಾಸ್ ಇಂಬ್ರಾಳಿ, ವಿಜಯಕುಮಾರ್ ನಿಂಬಗಲ್, ಬಸವರಾಜ್ ಅನಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್ ಹುಬ್ಬಳ್ಳಿ.